ರಾಜಸ್ಥಾನ್ ರಾಯಲ್ಸ್ ಅವರು 4 ಸತತ ಮ್ಯಾಚ್ಗಳನ್ನು ಸೋತು ಭಾರಿ ಮಂಡೆ ವೆಚ್ಚ ಮಾಡ್ಕೊಂಡಿದ್ದಾರೆ. ನಮಸ್ಕಾರ ಎಲ್ಲರಿಗೆ, ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ? ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ರಾಜಸ್ಥಾನ್ ರಾಯಲ್ಸ್ ರಾಯಲ್ ಆಗಿ 4 ಮ್ಯಾಚ್ಗಳನ್ನು ಈಗ ಸೋತಿದ್ದಾರೆ. ಸತತ 4 ಮ್ಯಾಚ್ಗಳನ್ನು SRH ಮೇಲೆ 1 ರನ್ನಿಂದ ವಿನ್ ಆದರು, ಸೋತರು. ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಮೇಲೆ 20 ರನ್ನಿಂದ ಸೋತರು, CSK ಮೇಲೆ ಸೋತರು. ಈಗ ಇವತ್ತು ನಡೆದಂತಹ ಪಂದ್ಯ ಪಂಜಾಬ್ ಕಿಂಗ್ಸ್ ವರ್ಸಸ್ ರಾಜಸ್ಥಾನ್, ಅಥವಾ ರಾಜಸ್ಥಾನ್ ವರ್ಸಸ್ ಪಂಜಾಬ್ ಕಿಂಗ್ಸ್. ರಾಜಸ್ಥಾನಿನ ಒಂದು ಸೆಕೆಂಡ್ ಹೋಮ್ ಅಂತ ಕರೆಸಿಕೊಳ್ಳುವಂಥ ಗುವಾಹಟಿಯಲ್ಲಿ ನಡೆದ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ವಿರುದ್ಧ ಅವರು 5 ವಿಕೆಟ್ಗಳಿಂದ ಸೋತರು. 18.5 ಓವರ್ಗಳಲ್ಲಿ ಪಂಜಾಬ್ ಕಿಂಗ್ಸ್ ಅವರು ತುಂಬ ಚಿಕ್ಕ ಮೊತ್ತವನ್ನು ಆರಾಮಾಗಿ ಕೊನೆಗೆ ಏನು ದಡ ಮುಟ್ಟಿದ್ರು. ರಾಜಸ್ಥಾನ್ ರಾಯಲ್ಸ್ ಇವರಿದು ಪ್ರಾಬ್ಲಮ್ಮೇ ಇದು. ರಾಜಸ್ಥಾನ್ ರಾಯಲ್ಸ್ ಇದು ಫಸ್ಟ್ ಹಾಫ್ ಆಫ್ ದ IPL ಸೂಪರಾಗಿ ಸ್ಟಾರ್ಟ್ ಮಾಡ್ತಾರೆ. ಯಾವ ರೇಂಜಿಗೆ ಸ್ಟಾರ್ಟ್ ಮಾಡ್ತಾರೆ ಅಂತಂದರೆ, ಯಾಕೆ IPL ಯಾಕೆ ನಡೀತಾ ಇರೋದು, ಟ್ರೋಫಿ ಕೊಟ್ಟು ಬಿಡಿ ಇವರಿಗೆ, ಈ ಸಲ ಇವರೇ ವಿನ್ನು, ಭಯಂಕರ ತಂಡ, ಹಾಗೆ ಹೀಗೆ ಅಂತ ಫಸ್ಟ್ ಹಾಫ್. ಈ ಸೆಕೆಂಡ್ ಹಾಫ್ ಅದಕ್ಕೆ ಬರುವಾಗ ಇವ್ರದ್ದು ಎಕ್ಸ್ಪರಿಮೆಂಟ್ ಸ್ಟಾರ್ಟ್ ಆಗ್ತದೆ. ಗೆಲ್ಲುವ ಮ್ಯಾಚ್ ಸೋಲ್ತಾರೆ, ಇದು ಈಸಿ ವಿನ್ ಮಾರೆ ಅಂತ ಅಂದರೆ ಗೇಮ್ ಹಾಗೆ ಹೋಗ್ತಾ ಇರುತ್ತೆ, ದಡಮ್ ಅಂತ ಸೋಲ್ತಾರೆ. ಈ ಥರದ ಬಿಗ್ ಅಪ್ಸೆಟ್ ಕ್ರಿಯೇಟ್ ಮಾಡ್ತಾರೆ. ಅಂದರೆ ಮ್ಯಾನೇಜ್ಮೆಂಟು ಅಂದರೆ ಆಜ್ ಕುಚ್ ತೂಫಾನಿ ಕರೆಂಗೆ ಅಂತ ಅವ್ರು ಸ್ವಲ್ಪ ಅದರಲ್ಲಿ ಜಾಸ್ತಿ ನಂಬಿಕೆ ಇಟ್ಟವರು ಅಂತ ಕಾಣ್ತದೆ. ಎಂತಂತ ಗೊತ್ತಿಲ್ಲ. ಸೆಕೆಂಡ್ ಹಾಫ್ ಆಫ್ ದ IPL ಯಾವತ್ತೂ ಕೂಡ ಹೀಗೆ ಇವರಿದು. ಈ ಸಲ ಸಹ ಹಾಗೇ ಆಗಿದೆ. ಆ್ಯಂಡ್ ಇವತ್ತು ಸೋತದ್ರಿಂದಾಗಿ ಅವರು ನೆಕ್ಸ್ಟ್ ರೌಂಡಿಗೆ ಕ್ವಾಲಿಫೈ ಆಗಿದ್ದಾರೆ, ಅದೆಲ್ಲ ಹೌದು, ಪ್ಲೇ ಆಫಿಗೆ ಕ್ವಾಲಿಫೈ ಆಗಿದ್ದಾರೆ. ಬಟ್ ಇವತ್ತು ಸೋತಿದ್ದಾರಲ್ಲ ಈಗ, ಸೊ ನೆಕ್ಸ್ಟ್ ಮ್ಯಾಚ್, ಲಾಸ್ಟ್ ಮ್ಯಾಚ್ ಅವರು ಗೆದ್ರೆ ಸಹ ಮ್ಯಾಟರ್ ಆಗೋದಿಲ್ಲ, ಸೋತ್ರೆ ಸಹ ಮ್ಯಾಟರ್ ಆಗೋದಿಲ್ಲ. ಯಾಕೆ ಅಂತ ಹೇಳ್ತೇನೆ. ಈಗ 13 ಮ್ಯಾಚ್ಗಳನ್ನು ಆಡಿರುವಂತಹ ರಾಜಸ್ಥಾನ 16 ಪಾಯಿಂಟ್ ಗಳಿಸಿದೆ. ಇನ್ನೊಂದು ಮ್ಯಾಚ್ ಉಂಟು, ಇನ್ನೊಂದು ಮ್ಯಾಚ್ ಗೆದ್ದರೆ ಪಾಯಿಂಟ್ 18 ಆಗ್ತದೆ. ಈಗ SRH ಶಕ್ತಿ ಮೀರಿ ಪ್ರಯತ್ನ ಮಾಡ್ತದೆ. ಏನು ಅಂತಂದರೆ 2-2 ವಿನ್ ಆಗಬೇಕಂತ, ಆಯಿತಾ. ಅವರು ಈಗ 14 ಪಾಯಿಂಟಲ್ಲಿದ್ದಾರೆ. SRH 12 ಮ್ಯಾಚಿಂದ 14 ಪಾಯಿಂಟ್. SRH 2-2 ವಿನ್ ಆದರೆ 18 ಪಾಯಿಂಟ್ ಆಗ್ತದೆ SRH ಇದು. ಆ್ಯಂಡ್ ರನ್ ರೇಟ್ ರಾಜಸ್ಥಾನ್ಗಿಂತ ಸಹ ಸೂಪರ್ ಇರೋದ್ರಿಂದಾಗಿ ಇವರು ಈ ಮ್ಯಾಚ್ ವಿನ್ ಆದರೆ ಸಹ, ನೆಕ್ಸ್ಟ್ ಮ್ಯಾಚ್ ರಾಜಸ್ಥಾನ್ ವಿನ್ ಆದರೆ ಸಹ 18 ಪಾಯಿಂಟ್ ಆದರೆ ಸಹ ರನ್ ರೇಟ್ ಆಧಾರದಲ್ಲಿ SRH ಸೆಕೆಂಡ್ ಪ್ಲೇಸಿಗೆ ಹೋಗ್ಬೋದು. ಸೊ ರಾಜಸ್ಥಾನಿಗೆ ಫರಕ್ಕೆ ಆಗೋದಿಲ್ವ ಅಂತ. ನೆಕ್ಸ್ಟ್ ಮ್ಯಾಚ್ ಅವ್ರು ಗೆದ್ರು ಒಂದೇ ಸೋತರು ಒಂದೇ ಅಂತ. ಇವರ ಆಟ ನೋಡ್ತಾ ಇದ್ರೆ ನೆಕ್ಸ್ಟ್ ಮ್ಯಾಚ್ ಸಹ ಸೋತ್ರೆ ಏನು ದೊಡ್ಡ ವಾವ್ ಅಂತೇನು ಅನಿಸೋದಿಲ್ಲ. ಇವರು ಸೋಲುವ ಹಾಗೆ ಕಾಣ್ತಾ ಇದ್ದಾರೆ ರಾಜಸ್ಥಾನ. ಯಾಕಂತಂದರೆ ತಂಡದ ಸಮತೋಲನದಲ್ಲಿ ನನಗೆ ಸಮತೋಲನ ಕಾಣ್ತಾ ಇಲ್ಲ, ಅಂದರೆ ಬ್ಯಾಲೆನ್ಸ್ ಕಾಣ್ತಾ ಇಲ್ಲ. ಇವ್ರದ್ರಲ್ಲಿ ಆಲ್ರೌಂಡರ್ ಕೊರತೆ ಮೊದಲಿಂದ ಸಹ ಉಂಟು. ದೇ ಬಿಲೀವ್ ದ್ಯಾಟ್ ಓಕೆ 6 ಬ್ಯಾಟ್ಸ್ಮನ್ 5 ಬೌಲರ್ ಆ ಒಂದು ಕ್ಯಾಟಗರಿಯಲ್ಲಿ ಹೋಗುವಂಥ ತಂಡ ರಾಜಸ್ಥಾನ್. ಈಗ ಏನಾಗಿದೆ, ಜೈಸ್ವಾಲ್ ಅವರು ಹೇಳಿಕೊಳ್ಳುವಂಥ ಫಾರ್ಮಲ್ಲಿ ಇಲ್ಲ. ಒಂದು ಮ್ಯಾಚಲ್ಲಿ ಸೂಪರಾಗಿ 100 ಹೊಡೆದ್ರು ಬಿಟ್ಟರೆ ಓವರಾಲ್ IPL ನೋಡಿದರೆ ಗಿಲ್ ಥರ ಸ್ವಲ್ಪ ಡಲ್, ಸ್ವಲ್ಪ ಅಲ್ಲ, ಅವರ ಒಂದು ಪ್ಲೇಯಿಂಗ್ಗೆ ಸ್ಟ್ಯಾಂಡರ್ಡ್ಗೆ ಕೆಳಗಡೆಯೇ ಉಂಟು. ಸ್ಯಾಮ್ಸನ್ ಒಬ್ಬರು ಆಡ್ತಾರೆ. ಆ್ಯಂಡ್ ಈಗ ಬಟ್ಲರ್ ಇಲ್ಲ. ಬಟ್ಲರ್ ಅವರ ನ್ಯಾಷನಲ್ ಡ್ಯೂಟಿ ವಾಪಸ್ ಕರೆದಿದ್ದಾರೆ. ನಮ್ಮ ತಂಡದಲ್ಲಿ ಹೇಗೆ ವಿಲ್ ಜಾಕ್ಸ್ ಅವರು ವಾಪಸ್ ಮನೆಗೆ ಹೋದರು, ಹಾಗೆ ಬಟ್ಲರ್ ಅವರು ಮನೆಗೆ ಹೋಗಿದ್ದಾರೆ. ಸೊ ಇವತ್ತು ಕ್ಯಾಡ್ಮೋರ್ ಅವರು ಬಂದಿದ್ದರು. ಸೊ ಹೊಸಬರನ್ನೆಲ್ಲ ನಂಬಲಿಕ್ಕೆ ಆಗೋದಿಲ್ಲ, ಡೆಬ್ಯೂ ಮ್ಯಾಚ್ ಆಡ್ತಿರುವಂಥ ಆಟಗಾರ. ಸೊ ಇವರು ಬ್ಯಾಟಿಂಗಲ್ಲಿ ಜಯಸ್ವಾಲ್ ಫಾರ್ಮಲ್ಲಿಲ್ಲ, ಅಂಥ ಫಾರ್ಮಲ್ಲಿಲ್ಲ. ಸ್ಯಾಮ್ಸನ್ ಅವರು ಓಕೆ ಒಂದು ಗುಡ್ ಫಾರ್ಮಲ್ಲಿ ಇದ್ದಾರೆ. ಆ್ಯಂಡ್ ಇವರ ಪುಣ್ಯಕ್ಕೆ ಇಷ್ಟರ ತನಕ ಇಷ್ಟು IPL ಭಾರಿ ಕೆಟ್ಟದಾಗಿ ಆಡ್ತಿದ್ದಂತಹ ಮತ್ತು ಟ್ರಾಲ್ ಆಗ್ತಾ ಇದ್ದಂತಹ ಆಟಗಾರ ರಿಯಾನ್ ಪರಾಗ್ ಅವರೊಂದು ಫಾರ್ಮಲ್ಲಿರೋದೊಂದು ಒಳ್ಳೆಯ ವಿಷಯ. ಬಿಟ್ಟರೆ ಆಫ್ಟರ್ ರಿಯಾನ್ ಪರಾಗ್ ಯಾರೂ ಇಲ್ಲವೇ ಇಲ್ಲ. ಫಾರ್ ಎನ್ ಎಕ್ಸಾಂಪಲ್, ನೀವು ಪೊವೆಲನ್ನು ಕಳಿಸುವ ಬದಲು ನೀವು ಮತ್ತೆ ಪುನಃ ಎಕ್ಸ್ಪರಿಮೆಂಟ್ ಮಾಡುವಂಥ ಅಶ್ವಿನ್ ಅವ್ರನ್ನ ಕಳಿಸ್ತೀರಿ ಅಂತ. ಅಶ್ವಿನ್ ಅವ್ರು ಚೆಂದ ಮಾಡಿ ಆಡಿದರು, ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಸ್ಟಿಲ್ ನೀವು ಅಶ್ವಿನ್ ಅವ್ರನ್ನ ಕಳಿಸ್ತಾ ಇದ್ದೀರಿ ಅಂತಂದರೆ T20 ಕ್ರಿಕೆಟಲ್ಲಿ ನನಗೆ ಎಲ್ಲಿ ಎಂತ ಮಿಸ್ ಆಗ್ತಾ ಉಂಟು ಇವರ ಒಂದು, ಅಂದರೆ ಅಥವಾ ಓವರ್ ಎಕ್ಸ್ಪರಿಮೆಂಟ್ ಮಾಡ್ತಿದ್ದಾರೆ ಏನಂತ ನಂಗೆ ಗೊತ್ತಿಲ್ಲ. ಧ್ರುವ್ ಜುರೇಲ್ ಅವರು ಫಾರ್ಮಲ್ಲಿ ಇಲ್ಲ. ಈ IPL ಒಂದು 50 ಏನೋ ಹೊಡೆದ್ರು ಬಿಟ್ಟರೆ ಅಂಥದ್ದೇನು ಫಾರ್ಮಲ್ಲಿ ಇಲ್ಲ. ಪೊವೆಲ್ ಭಯಂಕರ ಇನ್ಕನ್ಸಿಸ್ಟೆಂಟ್ ಆಟಗಾರ. ಹೆಟ್ಮೇರ್ ಅವರು ಪ್ಲೇಯಿಂಗ್ 11ನಲ್ಲಿ ಕಾಣಿಸಿಕೊಳ್ತಾ ಇಲ್ಲ. ಸೊ ಎಲ್ಲದರ ಲಾಭವನ್ನು ಪಡೆದುಕೊಂಡಂತಹ ಪಂಜಾಬ್ ಕಿಂಗ್ಸ್ ಅವರು ಇವತ್ತು ರಾಜಸ್ಥಾನವನ್ನು ಕೇವಲ 144ಕ್ಕೆ ನಿಯಂತ್ರಿಸಿದ್ರು. 9 ವಿಕೆಟ್ ಹೋಯಿತು ರಾಜಸ್ಥಾನಿದು. ಆ್ಯಸ್ ಯೂಶ್ವಲ್ ಪರಾಗ್ ಅವರು ಭಯಂಕರ ಕನ್ಸಿಸ್ಟೆಂಟಾಗಿ ಅವರೊಂದು 45+ ಹೊಡಿತಾ ಇದ್ದಾರೆ ಎಲ್ಲ ಮ್ಯಾಚಲ್ಲಿ. ಅವರು ಹೊಡೆದ್ರು. ಆ್ಯಂಡ್ ಅವರಿಗೆ ಸಾಥ್ ಕೊಟ್ಟದ್ದು ಅಶ್ವಿನ್ ಅವರು. ಪರಾಗ್ ಅವರು 48 ರನ್ ಹೊಡೆದ್ರು. ಅಶ್ವಿನ್ ಅವರು ಒಳ್ಳೆ ಸ್ಟ್ರೈಕ್ ರೇಟಲ್ಲಿ 19 ಬಾಲಿಗೆ 28 ರನ್ ಹೊಡೆದ್ರು. ಬಿಟ್ಟರೆ ಉಳಿದವ್ರು ಯಾರಿಂದ ಸಹ ಏನೂ ಕಾಂಟ್ರಿಬ್ಯೂಷನ್ ಬರಲಿಲ್ಲ. 144 ಗುವಾಹಟಿ ಪಿಚ್
ಸ್ಲೋ ಪೇಸ್ ಪಿಚ್ ಎಲ್ಲ ಒಪ್ತೇನೆ, ಬಟ್ ವಿನ್ನಿಂಗ್ ಸ್ಕೋರ್ ಅಲ್ಲವೇ ಅಲ್ಲ. ಡೆಫಿನೆಟ್ಲಿ ಬಿಲೋ ಪಾರ್ ಸ್ಕೋರ್ ಹೊಡೆದ್ರು. ಆ್ಯಂಡ್ ಅದಕ್ಕೆ ಪ್ರತಿಯಾಗಿ ಪಂಜಾಬ್ 8 ಓವರಿಗೆ 48 ರನ್ನಿಗೆ 4 ವಿಕೆಟ್ ಹೋಗಿತ್ತು. ಸಿಮ್ರನ್ ಸಿಂಗ್ ಔಟು, ಬೇರ್ಸ್ಟೋರ್ ಅಂತೂ ಸೂಪರಾಗಿ ಇವತ್ತು ODI ಇನ್ನಿಂಗ್ಸ್ ಆಡಿದ್ರು. ನಂಗೆ ಭಾರಿ ಖುಷಿ ಆಯಿತು. ಎಂತ ಮಾರ್ರೆ, ಅವರು T20 ODI ಏನು ಮರ್ತಿಲ್ಲ ಅಂತ. 14 ರನ್ನಿಗೆ 22 ಎಸೆತಗಳನ್ನು ತಗೊಂಡಿದ್ರು ಜಾನಿ ಬೇರ್ಸ್ಟೋ ಅವರು. ಬಟ್ ಅದಕ್ಕೆ ಉಲ್ಟಾ ಆಡಿದ್ದು ಯಾರು ಅಂತಂದರೆ ರುಸ್ಸೋ ಅವರು. 13 ಬಾಲಿಗೆ 22 ರನ್ ಚಚ್ಚಿದ್ರು ರುಸ್ಸೋ ಅವರು. ಬೇರ್ಸ್ಟೋರ್ 22 ಬಾಲಿಗೆ 14 ರನ್ ಹೊಡೆದ್ರು ಅಷ್ಟೇ. ಫುಲ್ ಲಿಟ್ರಲಿ ಸ್ವೈಂಕ ಉಲ್ಟಾ ಪಲ್ಟಾ ಥರದ ಅಪ್ರೋಚ್ ಇತ್ತು 2 ಬ್ಯಾಟ್ಸ್ಮನ್ನಿಂದ. ಅದಾದಮೇಲೆ ಅಲ್ಲಿ ಧ್ರುವ್ ಜುರೇಲ್ ಅವರು 1 ಬಾಲಿಗೆ 0ಗೆ ಔಟ್ ಆದರೆ, ಇಲ್ಲಿ ಇವರ ಇನ್ಫಾರ್ಮ್ ಬ್ಯಾಟ್ಸ್ಮನ್, ನಂಬಿಗಸ್ತ ಬ್ಯಾಟ್ಸ್ಮನ್ ಶಶಾಂಕ್ ಸಿಂಗ್ ಅವರು ಹಾಗೆ ಕೆಲವೊಂದು ಫೇಲ್ಯೂರ್ ಇದ್ದೇ ಇರ್ತದೆ ಇನ್ನಿಂಗ್ಸಲ್ಲಿ. ಅವರು ಇವತ್ತು 0ಗೆ ಔಟ್ ಆದರು. ಬಟ್ ಬ್ಯಾಟಿಂಗಲ್ಲಿ ಹಾಗೂ ಬೌಲಿಂಗಲ್ಲಿ ಇವತ್ತು ಟ್ರೂ ಆಲ್ರೌಂಡರ್ ಪ್ರದರ್ಶನ ಕೊಟ್ಟದ್ದು ಅವರ ಕ್ಯಾಪ್ಟನ್, ಪಂಜಾಬಿನ ಕ್ಯಾಪ್ಟನ್ ಸ್ಯಾಮ್ ಕರನ್ ಅವರು. ಬೌಲಿಂಗಲ್ಲಿ 2 ವಿಕೆಟ್ ತೆಗೆದಿದ್ರು, ಫಸ್ಟ್ ಓವರಲ್ಲಿ ಜೈಸ್ವಾಲಿದ ವಿಕೆಟ್ ತೆಗೆದಿದ್ರು. ಆ್ಯಂಡ್ ಬ್ಯಾಟಿಂಗಲ್ಲಿ ಸೂಪರ್ ನಾಟ್ ಔಟ್ 41 ಬಾಲಿಗೆ 63 ರನ್ ಚಚ್ಚಿದ್ರು. ಅವರಿಗೆ ಜಿತೇಶ್ ಶರ್ಮಾ ಅವರು ಆಲ್ಮೋಸ್ಟ್ ಲೈಕ್ ರನ್ನ ಬಾಲ್ ಒಂದು ಪಾರ್ಟ್ನರ್ಶಿಪ್ ಕೊಟ್ಟರು, 20 ಬಾಲಿಗೆ 22. ಕೊನೆಗೆ ಬಂದಂತಹ ಅಶುತೋಷ್ ಶರ್ಮಾ ಅವರು ನಾಟ್ ಔಟ್ 11 ಬಾಲಿಗೆ 17 ರನ್ ಚಚ್ಚಿದ್ರು. ಸೊ ಈ ಒಂದು ಸತತ 4 ಸೋಲಿಂದ ಖಂಡಿತವಾಗಿ ರಾಜಸ್ಥಾನ ಕಂಗೆಟ್ಟಿದೆ. ಆ್ಯಂಡ್ ಈ ಸೋಲು SRHಗೆ ಇನ್ನೂ ಸಹ ಒಂದು ನಾವು 2-2 ವಿನ್ ಆದರೆ ಸೆಕೆಂಡ್ ಪ್ಲೇಸಿಗೆ ಹೋಗ್ಲಿಕ್ಕಾಗ್ತದೆ, ನಾವು ಇಲ್ಲೇ ತನಕ 3rd ಪ್ಲೇಸಿಗೆ ಸೀಮಿತ ಅಂತ ನಾವು ಅಂದ್ಕೊಳ್ತಾ ಇದ್ದೆವು, ಬಟ್ ದೆರ್ ಈಸ್ ಅ ಚಾನ್ಸ್ ಅಂತ ಒಂದು ಆಶಾಭಾವನೆ SRH ವಲಯದಲ್ಲಿ ಕಾಣ್ತಾ ಉಂಟು. ಅವರು ಡೆಫಿನೆಟ್ಲಿ ದೇ ವಿಲ್ ಟ್ರೈ ದೇರ್ ಲೆವೆಲ್ ಬೆಸ್ಟ್ ಟಾಪ್ 2 ಅಲ್ಲಿ ಕಾಣಿಸ್ಕೊಡ್ಲಿಕ್ಕೆ. ಫಸ್ಟ್ ಪ್ಲೇಸಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ SRHಗೆ, ಬಟ್ ಸೆಕೆಂಡ್ ಪ್ಲೇಸಿಗಂತೂ ಖಂಡಿತ ಟ್ರೈ ಮಾಡ್ತಾರೆ. 2-2 ವಿನ್ ಆದರೆ ಅವರು ಸೆಕೆಂಡ್ ಪ್ಲೇಸಿಗೆ ಹೋಗ್ತಾರೆ, ರಾಜಸ್ಥಾನ್ 3rd ಪ್ಲೇಸಿಗೆ ಬರ್ತದೆ. ಆ್ಯಂಡ್ 4th ಪ್ಲೇಸಿಗೆ ಕಾಂಪಿಟೇಷನ್ ಇರ್ತದೆ, CSK RCB ಅಥವಾ ಇನ್ಯಾರು. ಲೈಕ್ ಇಫ್ SRH 2-2 ವಿನ್ ಆದರೆ ಈ ಥರದ ಸಿನಾರಿಯೋ ಕ್ರಿಯೇಟ್ ಆಗ್ತದೆ. SRH ರಾಜಸ್ಥಾನ್ ಫಸ್ಟ್ 9 ಮ್ಯಾಚಲ್ಲಿ 8 ಮ್ಯಾಚ್ ವಿನ್ ಆಗಿದ್ರು ಮಾರೆ. ಫಸ್ಟ್ 9 ಮ್ಯಾಚಲ್ಲಿ 8 ಮ್ಯಾಚ್. ಈಗ 13 ಮ್ಯಾಚ್ ಆಯಿತು ಅವರದು, 8ರಲ್ಲಿಯೇ ಉಂಟು. ಥ್ಯಾಂಕ್ಫುಲಿ ಅವ್ರದ್ದು ಫಸ್ಟ್ ಹಾಫ್ ಅಷ್ಟು ಸೂಪರ್ ಇದ್ದದ್ರಿಂದಾಗಿ ಸತತ 4 ಮ್ಯಾಚ್ಗಳನ್ನು ಸೋತರೂ ಕೂಡ ಅವರು ನಿನ್ನೆ ನೋಡಿ ಕ್ವಾಲಿಫೈ ಅಂತ ಆದರು. ಡೆಲ್ಲಿ ವರ್ಸಸ್ LSG ಮ್ಯಾಚ್ ಆದಮೇಲೆ ರಾಜಸ್ಥಾನ್ ಒಫಿಷಿಯಲಿ ಕ್ವಾಲಿಫೈ ಆದರು. ಎಲ್ಲಿಯಾದರೂ ಫಸ್ಟ್ ಹಾಫಲ್ಲಿ ಒಂದು 2-3 ಮ್ಯಾಚ್ ಅಥವಾ ಒಂದು 2 ಮ್ಯಾಚ್ ಎಕ್ಸ್ಟ್ರಾ ಸೋತಿದ್ದಿದ್ರೆ ಇವಾಗ ಭಾರಿ ಸಂಕಷ್ಟದ ಸ್ಥಿತಿಯಲ್ಲಿ ರಾಜಸ್ಥಾನ್ ಇರ್ತಿತ್ತು. ಅವರ ಗ್ರಾಚಾರಕ್ಕೆ ಅವರಕ್ಕಿಂತ ಸಹ ತೀರಾ ಕೆಟ್ಟದಾಗಿ ಫಸ್ಟ್ ಹಾಫಲ್ಲಿ ಮುಂಬೈ, RCB, GT, ಪಂಜಾಬ್ ಎಲ್ಲ ಫಸ್ಟ್ ಹಾಫಲ್ಲಿ ಭಾರಿ ಕೆಟ್ಟದಾಗಿ ಆಡಿದ್ರಿಂದಾಗಿ ರಾಜಸ್ಥಾನಿಗೆ ಒಂದು ನೆರವಾಯಿತು. ಬಿಟ್ಟರೆ ಇಲ್ಲ ಭಾರಿ ಸಂಕಷ್ಟದ ಸ್ಥಿತಿಯಲ್ಲಿ ರಾಜಸ್ಥಾನ ಇರ್ತಿತ್ತು. ಈಗ ಯಾರು ಕಮೆಂಟ್ ಹಾಕೋದಿಲ್ಲ ಫಿಕ್ಸಿಂಗ್ ಅಂತ. CSK ವಿರುದ್ಧ ರಾಜಸ್ಥಾನ್ ಸ್ಲೋ ಆಡಿದಾಗ ಮಾತ್ರ ಫಿಕ್ಸಿಂಗ್ ಅಂತ ಆಗೋದು. ಹಾಗಾದರೆ ಇವತ್ತು ಪಂಜಾಬ್ ವಿರುದ್ಧ ಸಹ ಅಷ್ಟೇ ಸ್ಲೋ ಆಗಿ ಆಡಿದರು, ಸತತ 4 ಮ್ಯಾಚ್ಗಳನ್ನು ಸೋತರು. ಈಗೆಲ್ಲ ಫಿಕ್ಸಿಂಗ್ ಅಂತೆಲ್ಲ ಕಮೆಂಟ್ ಬರೋದಿಲ್ಲ. ಕೆಲವೊಂದ್ಸಲ ಲಾಜಿಕೆಲ್ಲ ಅರ್ಥ ಆಗೋದಿಲ್ಲ, ಜಾಸ್ತಿ ಲಾಜಿಕೆಲ್ಲ ಮಾತಾಡ್ಲಿಕ್ಕೆ ಹೋಗ್ಬಾರ್ದು ಅಲ್ವಾ. ಸರಿಯಾಗಿರುವರುವ ನಮಸ್ಕಾರ.